ಯಕ್ಷ ಇನ್ಫೋ ಕನ್ನಡ, ಇದು ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ವೀಕ್ಷಕರೇ ನಮಸ್ಕಾರ. ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲಿಯಾನ. ಇವತ್ತೊಂದು ವ್ಯಕ್ತಿಯನ್ನು ನಿಮಗೆ ಪರಿಚಯಿಸುವವನಿದ್ದೇನೆ. ಸಾಮಾನ್ಯವಾಗಿರುವಂತಹ ವ್ಯಕ್ತಿ ಅಲ್ಲ. ಕರಾವಳಿ ಉಡುಪಿ ಭಾಗದಲ್ಲಿ ಬಹಳಷ್ಟು ಹೆಸರನ್ನು ಸಂಪಾದನೆ ಮಾಡಿರುವಂತಹ, ಅನೇಕ ಜನರ ಕಣ್ಣೀರನ್ನು ಒರೆಸಿರುವಂತಹ, ಕಣ್ಣೀರಿಗೆ ಜೊತೆಯಾಗಿರುವಂತಹ, ಒಂದು ಬಡ ಮನೆತನದಲ್ಲಿ ಹುಟ್ಟಿರುವಂತಹ, ಮಧ್ಯಮ ವರ್ಗದಲ್ಲಿರುವಂತಹ ಒಬ್ಬ ವ್ಯಕ್ತಿ. ತಾನು ಕಷ್ಟವನ್ನು ಅನುಭವಿಸಿದ್ರು ಕೂಡ ಇನ್ನೊಬ್ಬರು ನನ್ನಿಂದ ಖುಷಿಯನ್ನು ಪಡಬೇಕು, ಇನ್ನೊಬ್ಬರ ಕಷ್ಟ ಪರಿಹಾರ ಆಗಬೇಕು ಅಂತ ಹೇಳಿ ಮಿಡಿದಿರುವಂತಹ ಹೃದಯ. ಸತತವಾಗಿ 10 ವರ್ಷಗಳಿಂದ 1 ಕೋಟಿಗೂ ಅಧಿಕ ಮೊತ್ತದ ಧನ ಸಹಾಯವನ್ನು ಮಾಡಿರುವಂತಹ ವ್ಯಕ್ತಿ. ಹಾಗಾದರೆ ಯಾರು ಆ ವ್ಯಕ್ತಿ ಎನ್ನುವ ಹಾಗೆ ನಿಮ್ಮಲ್ಲಿ ಪ್ರಶ್ನೆ ಮೂಡಿರಬಹುದು. ಬನ್ನಿ ನೋಡೋಣ. ವೀಕ್ಷಕರೇ, ರವಿ ಕಟಪಾಡಿ. ಇವತ್ತು ನಾನು ಹೇಳುವಂತಹ ಈ ವ್ಯಕ್ತಿಯ ಬಗ್ಗೆ ನೀವು ತಿಳಿಯಲೇಬೇಕು. ಮಕ್ಕಳಿಗೆ ಪ್ರೀತಿಯ ರವಿಮಾಮ, ಕಷ್ಟದಲ್ಲಿರುವ ಜನರಿಗೆ ಆಪತ್ ಬಾಂಧವ. ಮೂಲತಃ ಕರಾವಳಿ ಉಡುಪಿ ಭಾಗದವರಾದಂತಹ ಇವರನ್ನ ಅಷ್ಟಮಿ ಬಂತೆಂದರೆ ಎಲ್ಲರೂ ಪ್ರೀತಿಯಿಂದ ಕಾಯುತ್ತಿರ್ತಾರೆ. ರವಿ ಕಟಪಾಡಿ ಸಾಮಾನ್ಯ ಮಧ್ಯಮ ವರ್ಗದ ಹಾಗೂ ಬಡತನದ ಕುಟುಂಬದಿಂದ ಬೆಳೆದು ಬಂದಂತಹ ಅದ್ಭುತ ಪ್ರತಿಭೆ. ರವಿ ಕಟಪಾಡಿಯವರು ಶ್ರೀಕೃಷ್ಣ ಜನ್ಮಾಷ್ಟಮಿ ಬಂತೆಂದರೆ ವಿಭಿನ್ನ ಶೈಲಿಯ ವೇಷ ಹಾಕಿ ಮನರಂಜನೆಯನ್ನು ಕೊಡುವಂತಹದ್ದು ಮಾತ್ರವಲ್ಲ, ಅದೊಂದು ಮಾನವೀಯತೆಯ ಗರಿಮೆಯೆಂದು ಸದಾ ಪಾಲಿಸಿಕೊಂಡು ಬಂದಂಥವರು. ಕಾರಣ, ಅದೆಷ್ಟೋ ಬಡವರ ರೋಗಿಗಳ ಪಾಲಿನ ಕಾಮಧೇನಾಗಿ ಪರಿಣಮಿಸಿದ್ದು ರವಿ ಕಟಪಾಡಿ, ಎಲ್ಲರ ಅಚ್ಚುಮೆಚ್ಚಿನ ರವಿಮಾಮ. 10 ವರ್ಷದಲ್ಲಿ ವಿಭಿನ್ನ ಬಗೆಯ ವೇಷದೊಂದಿಗೆ 1 ಕೋಟಿಗೂ ಅಧಿಕ ಮೊತ್ತದ ಹಣದ ಸಂಗ್ರಹಣೆ ಮಾಡಿದ್ದು, 1 ರೂಪಾಯಿಗಳನ್ನು ತಾನು ಉಪಯೋಗಿಸದೆ ಎಲ್ಲವನ್ನು ಕೂಡ ಸಮಾಜಕ್ಕಾಗಿ ದಾನವಾಗಿ ಕೊಟ್ಟಂತಹ ದಾನಶೂರ ಕರ್ಣ. ಆದರೆ 2025ನೇ ಇಸವಿಯಲ್ಲಿ ತನ್ನ ಅನಾರೋಗ್ಯದ ನಿಮಿತ್ತ ವೇಷ ಹಾಕದೆ ಬೇಸರವನ್ನು ಹೊರಹಾಕಿದ್ದಾರೆ. ಸತತವಾಗಿ 10 ವರ್ಷಗಳಿಂದ ಉಡುಪಿ, ಮಂಗಳೂರು ಸುತ್ತಮುತ್ತಲಿನ ಅನೇಕ ಬಡ ಮಕ್ಕಳ ಚಿಕಿತ್ಸಾ ವೆಚ್ಚಕ್ಕೆ ಹಣವನ್ನು ಸಂಗ್ರಹಣೆ ಮಾಡಿ ನೀಡಿದಂಥವರು. ರವಿ ಕಟಪಾಡಿ ಗಳಿಸಿದ್ದು ಕೋಟಿಯಾದರೂ ಕೂಡ ಅವರು ಮಾತ್ರ ಸಾಮಾನ್ಯ ಬಡ ಕುಟುಂಬದ ಸೆಂಟ್ರಿಂಗ್ ವೃತ್ತಿಯನ್ನು ನಿರ್ವಹಿಸುವಂಥವರು. ಮೂಲತಃ ಉಡುಪಿಯ ಕಟಪಾಡಿ ಇವರ ಹುಟ್ಟೂರು. ಗೋವಿಂದ ಹಾಗೂ ದೇವಿ ದಂಪತಿಯ ಮಗ. ಅಣ್ಣ ಶಂಕರ ಹಾಗೂ ತಮ್ಮ ಚಂದ್ರಶೇಖರ ಅವರು ಕೂಡ ಸೆಂಟ್ರಿಂಗ್ ವೃತ್ತಿಯನ್ನೇ ಮಾಡುವಂಥವರು. ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಉಡುಪಿಯ ಕೃಷ್ಣ ಮಠದಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಭಯಭೀಕರ ವೇಷಗಳೊಂದಿಗೆ, ಅಂದರೆ ಈ ವಿಡಿಯೋ ಮುಖಾಂತರ ನೀವು ನೋಡುವಂತಹ ಚಿತ್ರಗಳು ಯಾವುದು 3D ಚಿತ್ರಗಳಲ್ಲ, ಬದಲಾಗಿ ರವಿ ಕಟಪಾಡಿ ಹಾಗೂ ಅವರ ತಂಡದವರ ಶ್ರಮದೊಂದಿಗೆ ಮೂಡಿಬಂದಂತಹ ಅದ್ಭುತ ಚಿತ್ರ. ಆ ಚಿತ್ರಣದೊಳಗಿರುವಂಥವರು ರವಿ ಕಟಪಾಡಿ. ಇವರ ಈ ಪುಣ್ಯದ ಕೆಲಸಕ್ಕೆ ರವಿ ಕಟಪಾಡಿ ಫ್ರೆಂಡ್ಸ್ ಸಂಘಟನೆ ಬೆನ್ನೆಲುಬಾಗಿ ನಿಂತಿದೆ. ಹಾಲಿವುಡ್ ಮಾದರಿಯ ಚಿತ್ರಗಳು ಇದ್ದು, ಇದಕ್ಕೆ ಬೇಕಾದ ತಯಾರಿ ಹೊರದೇಶದಿಂದ ಕೂಡ ತರಿಸಿದ್ದಾರೆ ಎನ್ನುತ್ತಾರೆ ರವಿ ಕಟಪಾಡಿ. ಅಷ್ಟಮಿಯ ಸಂದರ್ಭದಲ್ಲಿ ಈ ವೇಷವನ್ನು ಮಾಡುವಾಗ ಶುದ್ಧಾಚಾರದೊಂದಿಗೆ ವೇಷವನ್ನು ಮಾಡುತ್ತಾರೆ. 2 ದಿನಗಳ ಕಾಲ ಕಷ್ಟವನ್ನು ಪಡಬೇಕಾಗ್ತದೆ. ಆದರೂ ಸಮಾಜದ ಮುಖ್ಯ ಕೆಲಸಕ್ಕಾಗಿ ಮಾಡುವ ಕಾರ್ಯದಲ್ಲಿ ನೆಮ್ಮದಿ ಇದೆ ಎನ್ನುತ್ತಾರೆ ರವಿ ಕಟಪಾಡಿ. ಇವರು ಕೌನ್ ಬನೇಗಾ ಕರೋಡಪತಿ ಎನ್ನುವಂತಹ ಅಮಿತಾಬ್ ಬಚ್ಚನ್ ಅವರು ನಡೆಸಿಕೊಂಡು ಬರ್ತಿದ್ದಂತಹ ಶೋನಲ್ಲಿ ಕೂಡ ಭಾಗವಹಿಸಿ ಅದರಲ್ಲಿಯೂ 12.5 ಲಕ್ಷವನ್ನು ಗಳಿಸಿದ್ದು, ಅದನ್ನು ಕೂಡ ತಾವು ಉಪಯೋಗಿಸದೆ ಸಮಾಜದ ಬಡವರ ರೋಗಿಗಳ ಪಾಲಿಗೆ ಆ ಮೊತ್ತವನ್ನು ನೀಡಿ ಸಹೃದಯ ದಾನಿ ಎನಿಸಿಕೊಂಡಿದ್ದಾರೆ. ಇಷ್ಟೆಲ್ಲ ಕೆಲಸ ಮಾಡಿರುವಂತಹ ರವಿ ಕಟಪಾಡಿಯವರು ಇನ್ನೂ ಕೂಡ ಅವಿವಾಹಿತರಾಗಿಯೇ ಉಳಿದುಕೊಂಡಿದ್ದಾರೆ. ಮದುವೆಯಾದ ನಂತರ ನನ್ನ ಈ ಕಾಯಕಕ್ಕೆ ಏನಾದರೂ ಸಮಸ್ಯೆ ಎದುರಾಗಬಹುದು ಎನ್ನುವಂತಹ ಉದ್ದೇಶದಿಂದ ಇನ್ನೂ ಕೂಡ ಮದುವೆಯಾಗದೆ ಬ್ರಹ್ಮಚಾರಿಯಾಗಿಯೇ ಉಳಿದಿದ್ದೇನೆ ಎನ್ನುತ್ತಾರೆ ರವಿ ಕಟಪಾಡಿ. ರವಿ ಕಟಪಾಡಿಯವರು ಈ ಸಮಾಜದಲ್ಲಿ ಅದೆಷ್ಟೋ ಬಡವರ ಮಕ್ಕಳ ರೋಗಿಗಳ ಪಾಲಿಗೆ ಕರುಣಾಮಯಿಯಾಗಿ ಮೂಡಿ ಬಂದಿದ್ದಾರೆ. ಅಂತೂ ರವಿಮಾಮನ ಹಾಗೆ ಮತ್ತಷ್ಟು ಜನ ಈ ಸಮಾಜದಲ್ಲಿ ಹುಟ್ಟಿಕೊಳ್ಳಲಿ ಎನ್ನುವುದೇ ನಮ್ಮ ಆಶಯ. ಹಾಗೆಯೇ
ಇವರು ಇಷ್ಟೆಲ್ಲ ಸಾಧನೆ ಮಾಡಿರುವಂತಹ ಪರಿಣಾಮವಾಗಿ ಅನೇಕ ಪುರಸ್ಕಾರಗಳು ಸನ್ಮಾನಗಳೆಲ್ಲವೂ ಕೂಡ ಇವರಿಗೆ ಲಭ್ಯವಾಗಿದ್ದರೂ ಕೂಡ ಕಿಂಚಿನಿತು ಅಹಂಕಾರಗಳಿಲ್ಲದೆ ಸರಳ ಸಜ್ಜನಿಕೆಯಿಂದ ವ್ಯವಹರಿಸುವಂತಹ ವ್ಯಕ್ತಿತ್ವ ರವಿ ಕಟಪಾಡಿಯವರದ್ದು. ಏನೇ ಆಗಲಿ, ನನಗಾಗಿ ಸ್ವಲ್ಪ ಸಮಾಜಕ್ಕಾಗಿ ಸರ್ವಸ್ವ ಎನ್ನುವಂತಹ ಧ್ಯೇಯವನ್ನಿಟ್ಟುಕೊಂಡಂತಹ ರವಿ ಕಟಪಾಡಿಯವರ ಬಾಳು ಬಂಗಾರವಾಗಲಿ. ಅವರಿಗೆ ಮತ್ತಷ್ಟು ಸಮಾಜಮುಖಿ ಸೇವೆಯನ್ನು ಮಾಡುವಂತಹ ಭಾಗ್ಯವನ್ನು ದೇವರು ಕರುಣಿಸಲಿ ಎನ್ನುವ ಹಾಗೆ ನಮ್ಮ ಪ್ರಾರ್ಥನೆ. ನೋಡಿದ್ರಲ್ಲ ವೀಕ್ಷಕರೇ, ರವಿ ಕಟಪಾಡಿ ಸತತವಾಗಿ 10 ವರ್ಷಗಳ ಕಾಲ ವೇಷವನ್ನು ಹಾಕಿಕೊಂಡು ಬಂದಂಥವರು. ಬಂದಿರುವಂತಹ 1 ಕೋಟಿಗಿಂತ ಅಧಿಕ ಮೊತ್ತವನ್ನು ಬಡವರಿಗೆ, ರೋಗಿಷ್ಠರಿಗೆ ಅಥವಾ ರೋಗಕ್ಕೆ ತುತ್ತಾಗಿರುವಂಥವರಿಗೆ, ಇತರರಿಗೆ, ಮಕ್ಕಳಿಗೆ ಕೂಡ ಕೊಟ್ಟಂತಹ ಮಕ್ಕಳ ಪ್ರೀತಿಯ ರವಿಮಾಮ. 2025ರಲ್ಲಿ ಆರೋಗ್ಯದ ಸಮಸ್ಯೆಯಿಂದಾಗಿ ಕೃಷ್ಣಾಷ್ಟಮಿಗೆ ಅವರಿಗೆ ವೇಷವನ್ನು ಮಾಡಲಿಕ್ಕೆ ಆಗಲಿಲ್ಲ. ಆದರೂ ಕೂಡ ಸತತವಾಗಿ 10 ವರ್ಷಗಳ ಕಾಲ, ಕಳೆದ ವರ್ಷ ತನಕವೂ 1 ಕೋಟಿಗೂ ಅಧಿಕ ಮೊತ್ತವನ್ನು ಪಡೆದಂತಹ ಅವರು 1 ರೂಪಾಯಿಯನ್ನು ತಾವಿಟ್ಟುಕೊಳ್ಳದೆ ಸಮಾಜಕ್ಕಾಗಿ ಅದನ್ನು ಕೊಟ್ಟಂಥವರು, ಸಮಾಜಕ್ಕೆ ದಾನವಾಗಿ ನೀಡಿದಂಥವರು. ಇಂತಹ ರವಿ ಕಟಪಾಡಿಗಳು ನಮ್ಮ ಸಮಾಜದಲ್ಲಿ ಮತ್ತಷ್ಟು ಹುಟ್ಟಿಕೊಳ್ಳಲಿ ಅಂತ ಹೇಳಿ ಹಾರೈಸ್ತಾ, ನನ್ನ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದು ಯಕ್ಷ ಇನ್ಫೋ ಕನ್ನಡ, ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ನಮಸ್ಕಾರ.